ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಹುನಿರೀಕ್ಷೆಯ ಗ್ರಾಮಾಯಣ ಸಿನಿಮಾ 3ನೇ ತಾರೀಕಿಗೆ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಇಡೀ ಒಂದು ಸುಂದರವಾದ ಗ್ರಾಮವನ್ನ ಒಂದು ಅದ್ಭುತವಾದ ಕಥೆಯ ಮೂಲಕ ತೋರಿಸುವಂತಹ ಪ್ರಯತ್ನವನ್ನ ಚಿತ್ರತಂಡ ಮಾಡಿ ಇದೀಗ ಯಶಸ್ಸು ಕೂಡ ಗಳಿಸಿದೆ. ನನ್ನ ಜೊತೆ ಇದೀಗ ಈ ಸಿನಿಮಾದ ಹೀರೋ ವಿನಯ್ ರಾಜ್ಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಸೂಪರ್. ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ ನಿಮ್ಮ ಮೇಲೆ. ಎಲ್ಲ ಹೆಣ್ಮಕ್ಳಿಗೆ ನಿಮ್ಮ ಮೇಲೆ ತುಂಬ ಲವ್ ಆಗಿದೆಯಂತೆ. ಸೊ ಎಲ್ಲ ಹೆಣ್ಮಕ್ಳು ಆ ವಿಷಯವನ್ನು ನಿಮಗೆ ಹೇಳಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಪಾತ್ರದ ಮೂಲಕ ಕ್ರಶ್ ಆಗಿದೆಯಂತೆ ಸರ್. ಆ ಖುಷಿಯನ್ನು ನೀವು ಎಷ್ಟು ಖುಷಿಯಾಗಿ ಹೇಳ್ತೀರಾ ಅಂತ ಹೇಳಿ. ಖುಷಿ ಆಯ್ತಾ ಅಂತ ಹೇಳಿ? ಅಂದ್ರೆ ಏನಕ್ಕೆ ಖುಷಿ ಪಡ್ಬೇಕು ಅಂದ್ರೆ, ಹೆಣ್ಮಕ್ಳು ಇಷ್ಟಪಡೋದಾದ್ರೆ ಸುಮ್ಮನೆ ಇಷ್ಟಪಡ್ತಿದ್ರೆ ಖುಷಿನೇ. ಅವ್ರು ತಿಳಿಸ್ಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಇದೆ, ಮೆಸೇಜ್ ಮಾಡ್ಬೋದು, ನಿಮ್ಮ ಮೂಲಕ ಹೇಳ್ಬೋದು. ಸಾಕಷ್ಟು ವೇಸ್ ಇದೆ. ಬಟ್ ಖುಷಿ ಆಗುತ್ತೆ ಎಲ್ಲರಿಗೂ. ಈ ಕ್ಯಾರೆಕ್ಟರ್ ತುಂಬ ಇಷ್ಟಪಟ್ಟಿದ್ದಾರೆ. ಒಂದು ಕ್ಯಾರೆಕ್ಟರಿಂದ ಒಂದಷ್ಟು ಇಮೋಷನ್ಸ್ ಅವ್ರಿಗೆ ತಲುಪಿದೆ. ತುಂಬ ಖುಷಿ ಆಗುತ್ತೆ. ನಿಮ್ಮನ್ನು ನೋಡುವಾಗ, ನಾನು ಯಾವತ್ತೂ ನೋಡುವಾಗ ಒಂದು ಸ್ವಲ್ಪ ಸೀರಿಯಸ್ ಆಗಿ ಕಾಣ್ತೀರ. ಬಟ್ ನಿಮ್ಮಲ್ಲೊಬ್ಬ ನಾಟಿ ಹುಡುಗ ಇದ್ದಾನೆ, ನಿಮ್ಮಲ್ಲೊಬ್ಬ ತುಂಟ ಇದ್ದಾನೆ, ರೊಮ್ಯಾಂಟಿಕ್ ಹೀರೋ ಇದ್ದಾನೆ ಅಂತ ಗ್ರಾಮಾಯಣ ಸಿನಿಮಾ ನೋಡಿದಾಗ ಅದು ನಮಗೆ ಸ್ವಲ್ಪ ಎದ್ದು ಕಾಣ್ತು. ಸೊ ಇದೆಲ್ಲದ್ರ ಬಗ್ಗೆ ಮಾತಾಡೋದಾದ್ರೆ ಆಯ್ತು. ನಂಗನ್ಸುತ್ತೆ ಎಲ್ಲರಲ್ಲೂ ಎಲ್ಲದೂ ಇರುತ್ತೆ. ಬಟ್ ಅದು ಯಾವಾಗ ಆಚೆ ಬರಬೇಕು ಅಲ್ಲಲ್ಲಿ ಮಾತ್ರ ಆಚೆ ಬರುತ್ತೆ. ಎಲ್ಲ ಕಡೆ ಎಲ್ಲದೂ ಆಚೆ ಬರಲ್ಲ. ಬಟ್ ಸಿನಿಮಾಗೆ ಬೇಕಾಗಿತ್ತು ಆ ಥರ ಒಂದು ಪಾತ್ರ. ಆಮೇಲೆ ಈ ಸೀನ್ಸ್ ಆ ಥರ ತುಂಬ ಚೆನ್ನಾಗಿ ಬರೆದಿದ್ರು. ಸೊ ಅದರಿಂದ ಆ ಎಮೋಷನ್ನ ಆಚೆ ತೆಗಿಯೋಕ್ಕೆ ಒಂದು ಸ್ವಲ್ಪ ಈಸಿ ಆಯಿತು. ಇಲ್ಲ ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಆಮೇಲೆ ಈ ಸಿನಿಮಾದಲ್ಲಿ ಗ್ರಾಮಾಯಣ ಏನಂದರೆ ಒಂದು ಎಲ್ಲ ಎಮೋಷನ್ಸ್ ತೋರ್ಸೋಕ್ಕೆ ಒಂದು ಜಾಗ ಸಿಕ್ತು. ನಿಮಗೆ ಕೋಪ ಇರ್ಬೋದು, ಪ್ರೀತಿ ಇರ್ಬೋದು, ತುಂಟತನ ಇರ್ಬೋದು, ಆಮೇಲೆ ತಾಯಿ ಜೊತೆ ಒಂದಷ್ಟು ಸಂಬಂಧಗಳಿರ್ಬೋದು. ಸೊ ಎಲ್ಲದನ್ನು ಪೋರ್ಟ್ರೇ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಖುಷಿ ಆಗುತ್ತೆ. ಗ್ರಾಮಾಯಣ ಸಿನಿಮಾ ನಿಜಕ್ಕೂ ಒಂದು ದೃಶ್ಯ ವೈಭವ ಅಂತಲೇ ಹೇಳಬಹುದು. ಬಹಳ ಇಷ್ಟವಾದಂಥ ಸಿನಿಮಾ ನಮಗೆ. ಒಂದು ಸಿನಿಮಾನ ನಾವು ಇವಾಗ ಹೆಂಗಾಗಿದ್ರೆ ಜಂಜಾಟದ ಜೀವನದಲ್ಲಿ ಕೂತ್ಕೊಂಡು ಒಂದು ಒಳ್ಳೆ ಸಿನಿಮಾ ಗ್ರಾಮಾಯಣ ಫೀಲ್ ಕೊಡುತ್ತೆ ನಮಗೆ. ಅಂದರೆ ಎಲ್ಲ ಟೆನ್ಷನ್ನ ಮರೆತು ಬಿಡ್ತೀವಿ. ಆ ಸಿನಿಮಾನ ಆ ರೀತಿ ತೊಗೊಂಡು ಹೋಗುತ್ತೆ. ಜನ ಕೂಡ ಇದನ್ನು ನೋಡಿ ಇಷ್ಟಪಡ್ತಾ ಇದ್ದಾರೆ. ಒಳ್ಳೊಳ್ಳೆ ವಿಮರ್ಶೆ ಬರ್ತಾ ಇದೆ. ಇದನ್ನು ನೋಡಿದಾಗ ನಿಮಗೆ ನೀವು ಹಾಕಿದಂಥ ಎಫರ್ಟ್ಗಳು, ಆ ಖುಷಿನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ? ಅದೇ ಬಿಗ್ಗೆಸ್ಟ್ ಖುಷಿ ಏನಾಗೋದಂದರೆ, ಈಗ ಫ್ಯಾನ್ಸ್ ಬಂದು ಮಾತಾಡಿಸಿದಾಗ, ಆಚೆ ಹೋದಾಗ ಖುಷಿ ಆಗುತ್ತೆ. ಬಟ್ ಈಗ ಸಿನಿಮಾ ನೋಡಿದ ತಕ್ಷಣ ಈಗ ನಾನು ಒಂದು 2-3 ಕಡೆ ಥಿಯೇಟರ್ ವಿಸಿಟ್ಗೆ ಹೋಗಿದ್ದೆ. ಇಲ್ಲಿ ಬೆಂಗಳೂರಲ್ಲಿ 1-2 ಥಿಯೇಟರು, ಆಮೇಲೆ ಮೈಸೂರಲ್ಲಿ 1-2 ಥಿಯೇಟರು. ಸೊ ಸಿನಿಮಾ ಮುಗ್ದಿದ್ದ ಟೈಮಲ್ಲಿ ಹೋಗಿ ಅವ್ರನ್ನೆಲ್ಲ ಮೀಟ್ ಮಾಡಿದೆ. ಆ ಸೆಕೆಂಡ್ ಒಂದು ರಿಯಾಕ್ಷನ್ ಸಿಗುತ್ತಲ್ಲ, ಆ ರಿಯಾಕ್ಷನ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅವ್ರು ಈಗ ಆಗ್ತಾನೆ ಸಿನಿಮಾದಲ್ಲಿ ನೋಡ್ತಾರೆ. ಅದಾದ ತಕ್ಷಣ ನಮ್ಮನ್ನ ನೋಡಿದ ತಕ್ಷಣ ನೋಡಿ ಇಮಿಡಿಯೇಟಾಗಿ ಏನು ರೆಸ್ಪಾನ್ಸ್ ಬರುತ್ತೆ ತುಂಬ ಒಥೆಂಟಿಕ್ ಆಗಿರುತ್ತೆ. ಆಮೇಲೆ ಅವರು ನಾರ್ಮಲ್ ಜನ ಬಂದು ನೋಡೋರಲ್ಲ. ಸೊ ಆ ರಿಯಾಕ್ಷನ್ಸ್ ಕೇಳೋಕ್ಕೆ, ಈಗ ಮುಂಚೆ ಪ್ರೀಮಿಯರ್ ಎಲ್ಲ ನೋಡಿದಾಗ ಒಂದಷ್ಟು ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ. ಸೊ ಏನೇ ಹೇಳಿದ್ರು ತುಂಬ ಕ್ರಿಟಿಕಲ್ ಆಗಿ ಹೇಳಲ್ಲ. ಸೊ ನಮಗೂ ಅನಿಸುತ್ತೆ ನಾನಂತ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಈ ಥರ ಹೋಗಿ ಅವ್ರು ಮಾತಾಡಿಸಿ ಅವ್ರ ರಿಯಾಕ್ಷನ್ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದೇನು ಖುಷಿ ಆಯ್ತು ಅಂದರೆ, ತುಂಬ ಫ್ಯಾಮಿಲಿಗಳು ಬಂದಿದ್ರು. ಒಂದು ತಂದೆ, ತಾಯಿ, ಮಕ್ಕಳು, ಆ ಥರ 4 ಜನ ತುಂಬ ಫ್ಯಾಮಿಲಿ ಆಡಿಯನ್ಸ್ ಬಂದಿದ್ರು. ಅದನ್ನ ನೋಡೋಕೆ ತುಂಬ ಖುಷಿ ಆಯಿತು. ಇಡೀ ಜರ್ನಿ ಹೇಗಿತ್ತು ಸರ್? ಗ್ರಾಮಾಯಣದಕ್ಕೆ ರಿಲೀಸ್ ಆಯಿತು, ಏನೇನು ನೆನಪಾಗುತ್ತೆ ಗ್ರಾಮಾಯಣ ಅಂತ ಬಂದಾಗ? ಇಡೀ ಜರ್ನಿಲಿ ಯಾವ್ದು ನಿಮ್ಮ ನೆನಪಲ್ಲಿ ಉಳಿಯುತ್ತೆ? ಏನಾದ್ರು ಹೇಳ್ಕೊಳ್ಳೋದಿದ್ರೆ ಯಾವುದನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಇಡೀ ಗ್ರಾಮೀಣ ಜರ್ನಿ ಅಂದರೆ ಆಲ್ಮೋಸ್ಟ್ ಒಂದು 8 years ಜರ್ನಿ ಅಲ್ಲ. ಸಿನಿಮಾ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಲಾಸ್ಟ್ 2 yearsಯಿಂದ ಫುಲ್ ರೀಶೂಟ್ ಆಗಿ ಹೊಸ ಸಿನಿಮಾ ಥರ ಶೂಟ್ ಮಾಡಿದ್ವಿ. ಇಡೀ ಗ್ರಾಮೀಣ ಅಂದರೆ ಸಾಕಷ್ಟು ನೆನಪಾಗುತ್ತೆ. ಮೊದಲಿಗೆ ನಮ್ಮ ಡೈರೆಕ್ಟರ್ದೊಂದು ಆ ಪ್ಯಾಷನ್, ನನ್ನ ಕನ್ವಿಕ್ಷನ್ ಒಂದು 8 years ಕಂಟಿನ್ಯೂ ಮಾಡೋಕ್ಕೆ. ಆಮೇಲೆ ಎಲ್ಲರಿಗೂ ಒಂದು ಪೇಷನ್ಸ್ ಈ ಸಿನಿಮಾ ಕಲಿಸುತ್ತೆ. ಆಮೇಲೆ ಏನಾದ್ರು ಆಗಬೇಕಂದ್ರೆ ಅದು ಆಗೇ ಆಗುತ್ತೆ. ಆಮೇಲೆ ಯಾವಾಗ ಆಗಬೇಕು ಅದು ಆಗುತ್ತೆ. ಸೊ ಈ ಸಿನಿಮಾ ಜರ್ನಿಯಲ್ಲಿ ಜೀವನ ಬಗ್ಗೆನೂ ಒಂದಷ್ಟು ಕಲಿಬೋದು, ಜೊತೆಗೆ ಸಿನಿಮಾ ಬಗ್ಗೆನೂ ಸಾಕಷ್ಟು ಕಲಿತೆ ನಾನು.
ಅಮ್ಮ ಸಿನಿಮಾ ನೋಡಿ ಬರ್ತಾ ಫಸ್ಟ್ ಅದು ಹಗ್ ಮಾಡಿ ಅವರು ಕಣ್ಣಲ್ಲಿ ನೀರು ನೋಡಿದಾಗ ಹೇಗಿತ್ತು ಫೀಲ್ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಾನು ನೋಡಿದಂಗೆ ಎಲ್ಲ ತಾಯಿಂದಿರು ಹೌದು ಮಕ್ಳು ಏನೋ ಒಂದು ಮಾಡಲಿ ಏನೋ ಮಾಡಿದ್ರೆ ಅವ್ರು ಇದು ತುಂಬಾ ಇದು ಮಾಡ್ತಾರೆ. ಬಟ್ ನಿಮ್ಮ ಬಗ್ಗೆ ಎಲ್ಲ ನಾನು ಮಾತಾಡ್ತಿರುವಾಗ ಅವ್ರೊಂಥರ ಡ್ರೀಮೇ ಚಂದ, ಅದನ್ನು ಕೇಳೋಕ್ಕೆ ಚಂದ. ಸೊ ಅಮ್ಮ ಸಿನಿಮಾ ನೋಡಿ ಏನು ಹೇಳಿದ್ರು, ಅವ್ರ ಕಣ್ಣಲ್ಲಿ ನೀರು ಕಂಡು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೊ ಅಮ್ಮಗೂ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು, ಸಿನಿಮಾದ ಕಥೆನೂ ಒಂದಷ್ಟು ಒಂದು ಹಂತಕ್ಕೆ ತುಂಬ ಚೆನ್ನಾಗಿ ಗೊತ್ತು. ಆಮೇಲೆ ಅವರು ಕಾಯ್ತಾ ಇದ್ರು, ಅವರು ಯಾವತ್ತೂ ನೋಡಿರಲಿಲ್ಲ ಸಿನಿಮಾ. ಸೊ ನಾನು ಅರ್ಧ ಆದಾಗ ವಿತೌಟ್ ಸೌಂಡ್ ಎಲ್ಲ ತೋರಿಸ್ತೀನಿ ಅಂತ ಹೇಳಿದಾಗ ಯಾವತ್ತೂ ಇಲ್ಲ ನೋಡಲ್ಲ, ನಾನು ನೋಡಿದಾಗ ಫುಲ್ ಕಂಪ್ಲೀಟ್ ಆದಮೇಲೆ ನೋಡ್ತೀನಿ ಅಂತ. ಆಮೇಲೆ ಅವ್ರಿಗೂ ನೋಡಿದ್ರು ಅನಿಸುತ್ತೆ ನಾವು ಹಾಕೋ ಎಫರ್ಟ್ ಓವರ್ ದ ಇಯರ್ಸ್. ಸೊ ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನೋಡಿದಾಗ ಅವ್ರಿಗೆ ಮೋಸ್ಟ್ಲಿ ಅಟ್ಲೀಸ್ಟ್ ಒಂದು ಹಂತಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಖುಷಿ ಪಟ್ಟು ಅವ್ರಿಗೆ ಮೋಸ್ಟ್ಲಿ ಯಾವಾಗ ಕಂಡು ಹಿಡಿದು ಅಂತ ಅನ್ಸುತ್ತೆ. ಏನು ರಿವ್ಯೂ ಹೇಳಿದ್ರು ಸರ್ ಅಮ್ಮ? ಅಮ್ಮಂಗೆ ನನ್ನ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಸೊ ನನ್ನ ಆ್ಯಕ್ಟಿಂಗ್ ಮೋಸ್ಟ್ಲಿ ನನ್ನ ಈ ಥರ ರೋಲಲ್ಲಿ ಯಾವತ್ತೂ ನೋಡಿರಲಿಲ್ಲ. ಸೊ ಅದನ್ನು ನೋಡಿ ಅವ್ರಿಗೂ ಒಂದು ಸ್ವಲ್ಪ ಶಾಕ್ ಆಯಿತು, ಆಮೇಲೆ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಆಯಿತು, ಆಮೇಲೆ ಸಿನಿಮಾ ಕೂಡ ಇಷ್ಟ ಆಯಿತು. ಅಂದರೆ ನೀವು ಮನೇಲಿ ಈ ಥರ ತರಲೆ ಎಲ್ಲ ಮಾಡಲ್ಲ, ತುಂಬ ಸ್ಟ್ರಿಕ್ಟ್ ಆಗಿರ್ತೀರೇನೋ, ಹಂಗಂದ್ರೆ ಸುಮ್ಮನೆ ಸೈಲೆಂಟ್ ಆಗಿರ್ತೀರೇನೋ ನಾವು ಕಂಡಂಗೆ? ನಾನು ಆ್ಯಕ್ಚುಲಿ ಸ್ಟ್ರಿಕ್ಟಾಗಿ ಸೈಲೆಂಟಾಗಿ ಇರಲ್ಲ, ಅದು ಮೋಸ್ಟ್ಲಿ ಮೂಡ್ ಪ್ರಕಾರ ಅನಿಸುತ್ತೆ. ಒಂದೊಂದ್ಸಲಿ ಅಷ್ಟು ಮಾತಾಡಲ್ಲ, ಒಂದೊಂದ್ಸಲಿ ಕರೆಕ್ಟಾಗಿ ಎಲ್ಲಿ ಮಾತಾಡಬೇಕು ಅಲ್ಲಿ ಕ್ಲೀನಾಗಿ ಕರೆಕ್ಟಾಗಿ ಮಾತಾಡ್ತೀನಿ, ಖುಷಿಯಾಗಿರ್ತೀನಿ, ಕಾಲಲ್ಲಿ ಇರ್ತೀನಿ, ಎಲ್ಲ ಮಾಡ್ತೀನಿ ಅಂತ. ಅಪ್ಪಾಜಿಗೆ ಆ್ಯಕ್ಚುಲಿ ಸಿನಿಮಾ ತುಂಬ ಇಷ್ಟ ಆಯಿತು. ಅವ್ರಿಗೆ ಇಡೀ ಸಿನಿಮಾ ತುಂಬ ಇಷ್ಟ ಆಯಿತು, ಅವ್ರಿಗೆ ಸ್ಟೋರಿ ಗೊತ್ತಿತ್ತು. ಸೊ ಅದನ್ನು ನೋಡಿ ನಾವು ಹೇಳಬೇಕಾಗಿರೋ ಒಂದಷ್ಟು ವಿಷಯಗಳು ಜನಕ್ಕೆ ಕನ್ವೆ ಆಗಿದೆ ಅಂತ ಅನಿಸಿ ಅವ್ರು ಖುಷಿಪಟ್ಟರು. ನನಗೆ ನಾವು ಕಣ್ಣಲ್ಲಿ ಕಂಡ್ವಿ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಮುಗಿಸ್ಕೊಂಡು ಇಮಿಡಿಯೇಟ್ ಆಂಟಿ ಹತ್ರ ಬರ್ತೀರಾ, ಅಲ್ಲಿ ಬಂದು ಸಿನಿಮಾದ ಬಗ್ಗೆ ಮಾತಾಡ್ತೀರಾ. ಆಂಟಿ ಹೇಳಿದ್ದೇನು ಅಂತ ನಿಮಗೆ? ಅವ್ರು ಹೇಗೆ ಗ್ರಾಮಾಯಣಿಗೆ ಎಲ್ಲ ನಿಮ್ಮ ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ ತಾಯಿಯಾಗಿ. ನಿಮಗೆ ಈ ಸಿನಿಮಾ ಅಂತ ಬಂದಾಗ ಏನೇನು ಮಾತಾಡಿದ್ದಾರೆ, ಏನೇನು ಹೇಳಿದ್ದಾರೆ, ಅದನ್ನು ಹೇಳ್ಕೋಬಹುದು ಅಂತಂದರೆ. ಆ್ಯಂಡ್ ಅವತ್ತು ಫಸ್ಟ್ ಡೇ ಇಲ್ಲಿ ಬಂದ್ರಲ್ಲ ನೀವು ವಾಪಸ್ ಅಲ್ಲಿ PRKಗೆ, ಅವಾಗ ಮೇಡಮ್ ಹೇಳಿದ್ದೇನು ಅಂತ ಹೇಳಿ? ಅವಾಗ ಆ್ಯಕ್ಚುಲಿ ಇಡೀ ಟೀಮ್ ಅಂದರೆ ರಿಲೀಸ್ ಮುಗಿಸ್ಕೊಂಡು ಆಂಟಿನ ಹೋಗಿ ಮೀಟ್ ಮಾಡಿದ್ವಿ. ಅವಾಗ ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ ಸಿನಿಮಾ ಬಗ್ಗೆ. ಅವ್ರಿಗೆ ಏನೇನು ತುಂಬ ಇಷ್ಟ ಆಯಿತು, ಅವ್ರಿಗೆ ಏನು ಒಂಚೂರು ವರ್ಕ್ ಆಗಿಲ್ಲ, ಏನು ಇನ್ನೂ ಚೆನ್ನಾಗಿ ಮಾಡ್ಬೋದಾಯಿತು. ಸೊ ಒಂದಷ್ಟು ಡಿಸ್ಕಷನ್ಸ್ ಅವ್ರ ಜೊತೆ ಮಾಡಿದ್ವಿ. ಆಮೇಲೆ ಅವ್ರಿಗೆ ಓವರಾಲ್ ಪ್ರತಿಯೊಂದು ಆ್ಯಕ್ಟರ್ದು ಪರ್ಫಾರ್ಮೆನ್ಸ್ಗಳು ತುಂಬ ಇಷ್ಟ ಆಯ್ತು. ಈಗ ಗೋಪಾಲ್ ದೇಶಪಾಂಡೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯೋಗಿ ಅವರು ಅವ್ರದ್ದು ರೋಲು ತುಂಬ ಹೊಸದಾಗಿದೆ, ಅದು ತುಂಬ ಇಷ್ಟಪಟ್ಟರು. ಆಮೇಲೆ ನಮ್ಮ ಜಾಂಗೀರ್ ಅವ್ರದ್ದು ರೋಲ್ ಬಗ್ಗೆ, ಆಮೇಲೆ ಮೇಘಾ ಬಗ್ಗೆ, ಸೊ ಎಲ್ಲರ ಪರ್ಫಾರ್ಮೆನ್ಸಸ್ಗಳು ತುಂಬ ಇಷ್ಟ ಆಯಿತು. ಆಮೇಲೆ ಅವ್ರಿಗೂ ಇದೊಂದು ಹಳ್ಳಿ ಸಿನಿಮಾಗಳು ತುಂಬ ಬಂದಿದೆ, ಬಟ್ ಇದರಲ್ಲಿ ಏನಂದರೆ ಒಂದು ಅಥೆಂಟಿಸಿಟಿ ಕಾಣಿಸ್ತಾ ಇತ್ತು, ಒಂದು ರಿಯಲ್ ಅನಿಸ್ತಾ ಇತ್ತು ಅಂತ ಅವ್ರಿಗನ್ಸಿದ್ದು. ಇನ್ನೂ ಸಾಕಷ್ಟು ಜನ ಸಿನಿಮಾ ನೋಡೋದು ಬಾಕಿ ಇದೆ. ನನ್ನ ಪ್ರಕಾರ ನಾನು ಸಿನಿಮಾ ನೋಡೋ ರೀತಿ ಬೇರೆ, ಅಥವಾ ನೀವು ನೋಡೋ ರೀತಿ ಬೇರೆ. ನನಗೆ ಇಷ್ಟ ಆಗ್ಬೋದು, ನಿಮಗೆ ಕಷ್ಟ ಆಗ್ಬೋದು. ಸೊ ಗ್ರಾಮಾಯಣ ಸಿನಿಮಾ ಆ್ಯಕ್ಚುಲಿ ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ, ಎಲ್ಲರೂ ಬಂದು ಕುಟುಂಬ ಸಮೇತ ಕೂತ್ಕೊಂಡು ನೋಡುವಂತಹ ಸಿನಿಮಾ. ಸೊ ನೀವು ಇನ್ನೂ ನೋಡಿಲ್ಲ, OTT ನೋಡೋಣ ಅಥವಾ ಇನ್ನೆಲ್ಲೋ ನೋಡೋಣ ಕಾಯ್ತಾ ಇರುವಂಥ ಸಿನಿಮಾ ಅಭಿಮಾನಿಗಳಿಗೆ ಯಾವ ಥರ, ಇಲ್ಲ ನೀವು ಥಿಯೇಟ್ರಲ್ಲಿ ಬಂದು ನೋಡ್ರೆ ಇದು ಒಂಥರ ಥ್ರಿಲ್ಲು ಮಜಾ, ಬನ್ನಿ ಅಂತ ನಿಮ್ಮ ಕಡೆಯಿಂದ ಎಷ್ಟು ಪ್ರೀತಿಯಿಂದ ಕರೀತೀರಾ ಅಂತ ಹೇಳಿ? ನನಗಿಂತ ಹೆಚ್ಚಾಗಿ ಈಗ ನೀವು ಸಿನಿಮಾ ನೋಡಿದ್ರೆ ನೀವು ಹೇಳ್ಬೇಕಾದ್ರು, ನಾನು ಹೇಳ್ತೀನಿ ಚೆನ್ನಾಗಿದೆ ಅಂತ, ಬಟ್ ನೀವು ಹೇಳಬೇಕು ನಿಮಗೆ ಏನು ಅನಿಸ್ತು ಸಿನಿಮಾಲಿ, ನಿಮ್ಗೆ ಈ ಸಿನಿಮಾಲಿ ಏನು ವರ್ಕ್ ಆಯಿತು, ಏನು ವರ್ಕ್ ಆಗಿಲ್ಲ ಅಂತ ನೀವು ಅಥೆಂಟಿಕ್ ಆಗಿ ಹೇಳಿದ್ರೆ ಅದು ಜನಕ್ಕೆ ಇನ್ನೂ ಮುಟ್ಟುತ್ತೆ ಅನ್ಸುತ್ತೆ. ಬಟ್ ನನ್ನ ಪ್ರಕಾರ ಏನಂದರೆ ಇದೊಂದು ತುಂಬ ಒಳ್ಳೆ ಅಥೆಂಟಿಕ್ ಹಳ್ಳಿ ಸಿನಿಮಾ. ಆಮೇಲೆ ಹಳ್ಳಿಯಲ್ಲಿ ಏನೇನಾಗುತ್ತೆ ನಿಮಗೆ, ಒಂದಷ್ಟು ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ಗಳಿದೆ, ಒಂದಷ್ಟು ಒಳ್ಳೆ ಸಾಂಗ್ಗಳಿದೆ, ತುಂಬ ಮ್ಯೂಸಿಕ್, ಪೂರ್ಣ ಅವರಂತೂ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಈ ಕಥೆನೂ ಒಂಥರ ಜೀವನದಲ್ಲಿ ನೀವು ಒಂದು ಅನ್ಕೊಂಡಿರ್ತೀರ, ಅದಾಗಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ, ಅದು ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸೊ ಅದೇ ಥರ ಈ ಕಥೆಯಲ್ಲೂ ಒಂದು ಲೈಫ್ ಜರ್ನಿ ಥರ, ಅಂದರೆ ಆ ಜರ್ನಿಯಲ್ಲಿ ನಮ್ಮ ಸೀನನ್ ಲೈಫ್ ಇರ್ಬೋದು, ಇಲ್ಲ ಕುಸುಮನ್ ಲೈಫ್ ಇರ್ಬೋದು, ಇಲ್ಲ ಹಳ್ಳಿದೇ ಒಂದು ಲೈಫ್ ಇರ್ಬೋದು, ಬಟ್ ಎಲ್ಲದೂ ಹೋಗಿ ಒಂದು ಒಳ್ಳೆ ಕಡೆ ಒಂದು ಮೆಸೇಜ್ ಮೂಲಕ ಎಂಡ್ ಆಗುತ್ತೆ. ಸೊ ನಿಮ್ಮಲ್ಲಿ ಇದರಲ್ಲಿ ಒಳ್ಳೆ ಒಂದು ಲವ್ ಸ್ಟೋರಿ ಇದೆ, ತಾಯಿ ಮಗನ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ, ತಾಯಿ ತಂದೆ ಸೆಂಟಿಮೆಂಟ್ ಚೆನ್ನಾಗಿದೆ, ಆಮೇಲೆ ಫ್ರೆಂಡ್ಸ್ ಬಗ್ಗೆ ಒಂದಷ್ಟು ವಿಷಯಗಳಿದೆ.
ಸೊ ಒಂದು ಕಂಪ್ಲೀಟ್ ಸಿನಿಮಾ. ಸೊ ನೀವು ಆಮೇಲೆ ಇದು ಏನಂದರೆ ನಾವು ಸಿನಿಮಾ ಮಾಡಿರೋದು ಇದು ಥಿಯೇಟರ್ಗಾಗಿ ಅಲ್ಲ. ಸೊ ಈಗ ಪ್ರತಿಯೊಂದು ಟೆಕ್ನಿಷಿಯನ್ನು ಕ್ಯಾಮ್ರಾ ಆಗಲಿ ಸೌಂಡ್ ಆಗಲಿ ಎಲ್ಲರೂ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ವರ್ಕ್ ಮಾಡಿರ್ತಾರೆ. ಸೊ ಥಿಯೇಟ್ರಲ್ಲಿ ಮಾಡಿದ್ರೆ ಈ ಸಿನಿಮಾದ 100% ನೀವು ವೀಕ್ಷಿಸ್ಬೋದು. ಮೇಘಾ ಶೆಟ್ಟಿ ಮತ್ತು ನಿಮ್ಮ ಜೋಡಿ ಬಗ್ಗೆ ತುಂಬ ಎಲ್ಲರೂ ಹಾಡಿ ಹೊಗಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮಿಬ್ಬರು ನಟನೆ ಬಗ್ಗೆ ಕೂಡ ಹಾಡಿ ಹೊಗಳ್ತಾ ಇದ್ದಾರೆ. ಯಾಕಂದರೆ ಕೊಟ್ಟಿರುವಂಥ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ನಾ ಕಂಡಂತೆ ಅಚ್ಚುಕಟ್ಟಾಗಿ ಆ ಪಾತ್ರದ ಒಳಗೆ ಹೋಗಿ ಜೀವಿಸ್ಬಿಟ್ಟಿದ್ದೀರಾ ನೀವು. ಅಷ್ಟು ತುಂಬ ಅದ್ಭುತವಾಗಿ ಮಾಡಿದರೆ. ನೆಕ್ಸ್ಟ್ ಮತ್ತೆ ಕಮೆಂಟ್ಗಳು ಕೆಲವು ಗಮನಿಸ್ತಿದ್ದೆ, ಇನ್ನೊಂದು ಸಿನಿಮಾನೂ ಕೂಡ ಇವರು ಮಾಡಬಹುದು, ಫುಲ್ ಕಂಪ್ಲೀಟ್ ಲವ್ ಸ್ಟೋರಿ ಇರಬೇಕು, ಇವರಿಬ್ರು ವರ್ಕೌಟ್ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಮೇಘಾ ಶೆಟ್ಟಿ ಬಗ್ಗೆ ಮಾತಾಡೋದಾದ್ರೆ ಆ್ಯಂಡ್ ಈ ಥರ ಕಾಂಪ್ಲಿಮೆಂಟ್ ಸಿಕ್ಕಿರೋದ್ರ ಬಗ್ಗೆ ಕರೆಕ್ಟ್. ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಯಾಕಂದರೆ ನಾವು ಕೂಡ ತುಂಬ ಸೀನ್ಗಳನ್ನ ಶೂಟ್ ಮಾಡೋಕ್ಕಿಂತ ಮುಂಚೆನೇ ಸಾಕಷ್ಟು ಡಿಸ್ಕಸ್ ಮಾಡಿ ಇಂಪ್ರೂವೈಸ್ ಮಾಡಿ ಹೇಗೆ ಮಾಡ್ಬೋದು ಅಂತ. ಆಮೇಲೆ ಅವರು ತುಂಬ ಒಳ್ಳೆ ಒಂದು ಕೋಸ್ಟಾರ್, ತುಂಬ ಸಪೋರ್ಟಿವ್ ಕೋಸ್ಟಾರ್, ತುಂಬ ಎಂಕರೇಜಿಂಗ್ ಕೋಸ್ಟಾರ್. ಸೊ ಅವ್ರಿಗೆ ಎಲ್ಲರಿಗೂ ಏನಂದರೆ ಆ ಸೀನ್ ತುಂಬ ಚೆನ್ನಾಗಿ ಬರಬೇಕು, ಅಲ್ಲೊಂದು ಮ್ಯಾಜಿಕ್ ಆಗಬೇಕು ಅಂತ. ಸೊ ಅದು ಆ ಮ್ಯಾಜಿಕ್ ಇದರಲ್ಲಿ ಆ ಕೆಮಿಸ್ಟ್ರಿಯಲ್ಲಿ ಆಗಿದೆ ಅಂತ ಅನಿಸುತ್ತೆ. ಖಂಡಿತ ಅವ್ರ ಜೊತೆ ಇನ್ನೊಂದು ಸಿನಿಮಾ ಅಂತೂ ಮಾಡಲೇಬೇಕು. ಸರ್ ರೊಮ್ಯಾಂಟಿಕ್ ಆಗಿ ಮಾಡಿ ಸರ್. ರೊಮ್ಯಾಂಟಿಕ್ ಹೀರೋ, ಫುಲ್ ಲವ್ ರೊಮ್ಯಾಂಟಿಕ್. ನಾನು ರೊಮ್ಯಾಂಟಿಕ್ ಮಾಡಿದಾಗ ಆಕ್ಷನ್ ಮಾಡಿ ಅಂತಾರೆ, ಆಕ್ಷನ್ ಮಾಡಿ ಅಂದಾಗ ರೊಮ್ಯಾಂಟಿಕ್ ಮಾಡ್ಬಿಟ್ಟಿದೀವಿ ತುಂಬಾ. ನಿಮ್ಮಲ್ಲಿ ಒಬ್ಬ ಅದ್ಭುತ ರೊಮ್ಯಾಂಟಿಕ್ ಹೀರೋ ಇದ್ದಾರೆ. ಆಕ್ಚುಲಿ ಒಂದು ಒಳ್ಳೆ ರಾಮ್ ಕಾಮ್ ಕಂಪ್ಲೀಟ್ ಮಾಡಬೇಕು, ಮಾಡ್ತೀನಿ ಒಂದು ಸ್ವಲ್ಪ ದಿನದಲ್ಲಿ. ಸರ್ ಫೈನಲಿ ನನಗಂತೂ ಈ ಸಿನಿಮಾ ಗೆಲ್ಲಬೇಕು ಅಂತ, ಯಾಕಂದರೆ ಅದು ಎಫರ್ಟ್ ಕಾಣಿಸ್ತಿದೆ. ಸಿನಿಮಾ ಅತಿ ಅದ್ಭುತವಾಗಿ ಮೂಡ್ ಬಂದಿದೆ. ನಾನು ಕೂಡ ಯಾವುದೋ ಟೆನ್ಷನಲ್ಲಿ ಬಂದೆ ನೋಡೋಣ ಅಂತ ಕೂತಿದ್ದೆ, ಅಷ್ಟು ಖುಷಿಯಿಂದ ಮನೆಗೆ ಹೋದೆ ನನ್ನ ಸಿನಿಮಾ ನೋಡಿ. ಸೊ ನನ್ನಂತೆ ಎಷ್ಟೋ ಜನ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಈಗ ಒಂಥರ ಆಗ್ಬಿಟ್ಟಿದೆ, ಈ ಕಾಂಟ್ರವರ್ಸಿ ಇಂಥವೆಲ್ಲದರ ನಡುವೆ ಬಿಡು ನೋಡೋರಾಯ್ತು ಅನ್ನೋ ಥರ ಹೋಗಿದೆ. ಸೊ ಫೈನಲಿ ಈ ಕಾಂಟ್ರವರ್ಸಿ ಎಲ್ಲ ಸೈಡಿಗಿಟ್ಟು ಬನ್ನಿ ಸಿನಿಮಾ ನೋಡಿ, ಪ್ರೊಡ್ಯೂಸರ್ನ ಉಳಿಸಿ, ಕಲಾವಿದರನ್ನ ಬೆಳೆಸಿ. ಎಷ್ಟೋ ಜನ ಇದರಿಂದ ಊಟ ಮಾಡ್ತಿದ್ದಾರೆ, ಎಷ್ಟೋ ಜನ ಸಿನಿಮಾದಿಂದ ಬದುಕು ಕಟ್ಕೊಂಡಿದ್ದಾರೆ. ದಯವಿಟ್ಟು ಸಿನಿಮಾ ಬಂದು ನೋಡಿ ಅಂತ ಹೇಳಿ ನಮ್ಮ ಅಣ್ಣವರ ಮೊಮ್ಮಗ ಪ್ರೀತಿಯಿಂದ ಕರೀರಿ ಸರ್. ಎಲ್ಲರೂ ಪ್ರೀತಿಯಿಂದನೇ ಕರೆಯೋದು. ಬಟ್ ಏನಂದರೆ ಹೌದು, ನೀವು ನಮ್ಮ ಸಿನಿಮಾ ಬಂದು ನೋಡಬೇಕು. ಯಾಕಂದರೆ ಇದೊಂದು ಬೇರೆ ಪ್ರಪಂಚಕ್ಕಂತೂ 100% ಕರ್ಕೊಂಡು ಹೋಗುತ್ತೆ. ಆಮೇಲೆ ಮ್ಯೂಸಿಕಲಿ ಆಗಿರ್ಬೋದು, ಇಮೋಷ್ನಲಿ ಆಗಿರ್ಬೋದು, ಆಮೇಲೆ ಡೈಲಾಗ್ಸ್ ಮೂಲಕ. ಆಮೇಲೆ ಇದನ್ನು ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸಲ್ಲೇ ನಿಮಗೆ ಅದು ಕಂಪ್ಲೀಟಾಗಿ 100% ಅನ್ಸೋದು ಗ್ರಾಮಾಯಣ. ನೀವು ಬೇರೆ ಕಡೆ ನೋಡೋಕ್ಕಿಂತ ಆ ಥಿಯೇಟ್ರಲ್ಲಿ ಆಮೇಲೆ ಜನರ ಮಧ್ಯ ನೋಡಿದಾಗಲೇ ಅದು ತುಂಬ ಅಥೆಂಟಿಕ್ಕಾಗಿ ಅನ್ಸೋದು. ಆಮೇಲೆ ಏನೇ ಆದ್ರೂ ಒಂದ್ಸಲಿ ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ನಿಮ್ಮ ಹಳ್ಳಿ ಜ್ಞಾಪಕಕ್ಕೆ ಬಂದೇ ಬರುತ್ತೆ. ಒಂದ್ಸಲಿ ಹೋಗಿ ಹಳ್ಳಿಗೆ ಒಂದು ವಿಸಿಟ್ ಹಾಕೋಣ ಅಂತ ಅನಿಸುತ್ತೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಸಿನಿಮಾಗೆ ಒಂದು ವಿಸಿಟ್ ಹಾಕಿ ಆಮೇಲೆ ನಿಮ್ಮ ಹಳ್ಳಿಗೆ ವಿಸಿಟ್ ಹಾಕಿ ಅಂತ ಹೇಳ್ತೀನಿ. ಅಪ್ಪು ಸರ್ ಮಕ್ಕಳು ಕೂಡ ಸಿನಿಮಾ ನೋಡೋರು ಏನಂದ್ರು ಸರ್? ನಾನು ನೋಡಿದೆ ಅದು ವಿಜುವಲ್ ಎಲ್ಲ ಅವ್ರು ಬಂದು ಹಗ್ ಮಾಡ್ಕೊಂಡಿದ್ದವರು. ಸೊ ಸಣ್ಣವಳೆಲ್ಲ ಅವ್ರು ಏನಂದ್ರು ಸರ್? ಏನು ಅವ್ರದ್ದು ರಿವ್ಯೂ ಹೇಗಿತ್ತು ಅಂತ ಹೇಳಿ? ಅವ್ರು ಇನಿಷಿಯಲಿ ಎಲ್ಲ ಕರೆಕ್ಟ್, ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಈಗ ವಾಪಸ್ ಮನೆಗೆ ಹೋದ್ಮೇಲೆ ನೋಡಬೇಕು ಏನೇನು ಹೇಳ್ತಾರೆ, ಎಲ್ಲ ಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ನಿಮಗೂ ಆ್ಯಂಡ್ ಗ್ರಾಮಾಯಣ ಸಿನಿಮಾಗೂ ಆಲ್ ದಿ ಬೆಸ್ಟ್. 100% ಜನ ಇದನ್ನು ಸ್ವೀಕಾರ ಮಾಡಿ ಒಪ್ಕೊಳ್ತಾರೆ ಅನ್ನೋ ಭರವಸೆ ನನಗೆ ಖಂಡಿತವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.